ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ಎಲ್ಲರೂ? ಸೊ ಇವತ್ತಿನ ಒಂದು ಏನು ಅಪ್ಡೇಟ್ ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, ಏನು ಕಿಸಾನ್ ಮಾನ್ ಧನ್ ಯೋಜನೆ ಅಂತ ಹೇಳಿ ಪ್ರಧಾನಮಂತ್ರಿಯವರು ಒಂದು ಯೋಜನೆಯನ್ನು ಪ್ರಾರಂಭಿಸಿದರು. ಯಾವಾಗ ಏನು 12ನೇ ಸೆಪ್ಟೆಂಬರು 2019ರಲ್ಲಿ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದರು. ಏನಂತ ಹೇಳಿ ಕಿಸಾನ್ ಮಾನ್ ಧನ್ ಯೋಜನೆ ಅಂತ ಹೇಳಿ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದರು. ಬಟ್ ಆ ಯೋಜನೆ ಪ್ರಾರಂಭ ಆಗಿ ಇಷ್ಟು ವರ್ಷ ಕಳೆದರೂ ಇನ್ನೂ ತುಂಬ ಜನ ರೈತರಿಗೆ ಅದರ ಬಗ್ಗೆ ಗೊತ್ತಿಲ್ಲ. ಮತ್ತು ಬಹಳಷ್ಟು ಜನ ಅದನ್ನು ಮಾಡ್ತಾ ಇಲ್ಲ. ಅದಕ್ಕೆ ಅವರು ಆ ಕ್ರೈಟೀರಿಯಾನ ಫುಲ್ಫಿಲ್ ಮಾಡ್ತಾ ಇದ್ರೂ ಕೂಡ ಅವರು ಅದನ್ನು ತೊಗೊಳ್ತಾ ಇಲ್ಲ ಅಂತ ಹೇಳಿ ತುಂಬ ಕಡೆಯಿಂದ ನ್ಯೂಸ್ ಬರ್ತಾ ಇದೆ. ಸೊ ಹಾಗಾಗಿ ಈ ಒಂದು ವಿಷಯ ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಮತ್ತು ಈ ಯೋಜನೆ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿ ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಕಿಸಾನ್ ಮಾನ್ ಧನ್ ಯೋಜನೆ ಅಂದರೆ ಏನು ಅಂತ ಹೇಳಿ ನೋಡೋಣ. ಈ ಕಿಸಾನ್ ಮಾನ್ ಧನ್ ಯೋಜನೆ ಏನಪ್ಪ ಅಂತಂದರೆ ಮೋದಿಜಿ ಅವರು ಏನು ರೈತರಿಗೋಸ್ಕರ ಮಾಡಿದ್ದು. ರೈತರಿಗೆ ಒಂದು 60 ವರ್ಷ ನಂತರ, ಈಗ ನಿಮ್ಮದು ಬೇರೆ ಸಂಧ್ಯಾ ಯೋಜನೆ ಅದು ಇದು ಅಂತ ಎಲ್ಲ ಇದೆಯಲ್ಲ, ಆಫ್ಟರ್ 60 ಏಜ್ ನಿಮಗೆ ಏನಪ್ಪ ಅಂತಂದರೆ ತಿಂಗಳು ಇಂತಿಷ್ಟು ಪೆನ್ಷನ್ ಅಂತ ಹೇಳಿ ಬರುತ್ತೆ. ಆ ರೀತಿಯೇ ಇದು ಕೂಡ. ಆದರೆ ಇದು ಫ್ರೀ ಅಲ್ಲ. ಇದರಲ್ಲಿ ಯಾವ ರೀತಿ ಇರುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಬ್ಯಾಂಕ್ಗಳಲ್ಲಿ PPF ಅಂತ ಹೇಳಿ ಕೇಳಿರ್ಬೋದು, ಪ್ರೊವಿಡೆಂಟ್ ಫಂಡ್ ಅಂತ ಹೇಳಿ ಅಕೌಂಟ್ಗಳಿರುತ್ತೆ. ಅದರಲ್ಲಿ ನೀವು ತಿಂಗಳು ಇಂತಿಷ್ಟು ದುಡ್ಡು ಅಂತ ಒಂದು 15 ವರ್ಷದವರೆಗೂ ಕಟ್ಕೊಂಡು ಹೋದರೆ ನಿಮಗೆ ಅದರ ಎಂಡಲ್ಲಿ ಏನಪ್ಪ ಅಂತಂದರೆ ದುಡ್ಡು ಬರುತ್ತೆ. ಅಥವಾ ನೀವು ಪೆನ್ಷನ್ ಸ್ಕೀಮ್ ಮಾಡಿದ್ರೆ ನೀವು ತಿಂಗಳು ದುಡ್ಡು ಕಟ್ಟಿದ್ರೆ, ಇಂತಿಷ್ಟು ವರ್ಷಗಳವರೆಗೂ ಕಟ್ಟಿದ್ರೆ, ನಂತರ ನಿಮಗೆ 60 ವರ್ಷ ಆದಮೇಲೆ ಅಥವಾ ಇಂತಿಷ್ಟು ವರ್ಷ ಆದಮೇಲೆ ನಿಮಗೆ ತಿಂಗಳು ಇಂತಿಷ್ಟು ಅಮೌಂಟ್ ಅಂತ ಹೇಳಿ ಬ್ಯಾಂಕಿಂದ ನಿಮಗೆ ದುಡ್ಡು ಬರ್ತಾ ಇರುತ್ತೆ. ಸೊ ಆ ಒಂದು ಸ್ಕೀಮ್ ಥರನೇ ಇದು ಕೂಡ ಇದೆ. ಇದು ಈ ಕಿಸಾನ್ ಮಾನ್ ಧನ್ ಒಂದೇನು ಸ್ಕೀಮ್ ಇದೆ, ಇದರಲ್ಲಿ ಏನು ಹೇಳ್ತಾರೆ ಅಂದರೆ 18 ವರ್ಷದಿಂದ 40 ವರ್ಷ ನಡುವಿನ ಮಧ್ಯದ ಏನು ರೈತರಿದ್ದಾರಲ್ಲ ಇವರಿಗೋಸ್ಕರ ಇದು ಸ್ಕೀಮು. ಸೊ ಇವ್ರು ಏನು ಮಾಡಬೇಕಪ್ಪ ಅಂದರೆ 18ರಿಂದ 40 ವರ್ಷ ಮಧ್ಯದ ಏನು ರೈತರಿದ್ದಾರೆ ಇವರು ಈ ಒಂದು ನಿಮ್ಮ ಬ್ಯಾಂಕ್ಗಳಲ್ಲಾಗಲಿ ಅಥವಾ ನೀವು ಹತ್ತಿರದ ಒಂದು ಏನು CSC ನಿಮ್ಮದು ಸೆಂಟರ್ಗಳಿರುತ್ತೆ, ಕಾಮನ್ ಸರ್ವಿಸ್ ಸೆಂಟರ್ ಅಂತ ಹೇಳಿ, ಅಂಥ ಸೆಂಟರ್ಗಳಲ್ಲಾಗಿರ್ಬೋದು, ಅಥವಾ ನೋಡಲ್ ಆಫೀಸರ್ಗೆ ಹೋಗಿ ನೀವು ಭೇಟಿ ಆದರೆ ಅಥವಾ ಹತ್ತಿರದ ಬ್ಯಾಂಕ್ಗಳಿಗೆ ಹೋಗಿ ಭೇಟಿ ಆದರೆ ಈ ಕಿಸಾನ್ ಮಾನ್ ಧನ್ ಯೋಜನೆ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಒಂದು ಫಾರ್ಮ್ ಕೊಡ್ತಾರೆ. ನೀವು ಆ ಫಾರ್ಮ್ ಫಿಲಪ್ ಮಾಡಿದ್ರೆ ಆ ಒಂದು ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದ್ದರೆ ಅಕೌಂಟಿಂದ ಡೈರೆಕ್ಟಾಗಿ ನೀವು ತಿಂಗಳು ಇಂತಿಷ್ಟು ಅಂತ ಹೇಳಿ ದುಡ್ಡನ್ನು ಅಲ್ಲಿ ಕಟ್ಟಬೇಕಾಗತ್ತೆ. 18ರಿಂದ 40 ವಯಸ್ಸಿನ ಮಧ್ಯದ ರೈತರು ನಿಮ್ಮ 60ನೇ ವಯಸ್ಸಿನವರೆಗೂ ಇಂತಿಷ್ಟು ಅಂತ ಹೇಳಿ ನೀವು ತಿಂಗಳು ದುಡ್ಡು ಕಟ್ಟಿದ್ರೆ 60 ವರ್ಷದ ನಂತರ ನಿಮಗೆ ತಿಂಗಳಿಗೆ 3,000 ಏನಪ್ಪ ಪೆನ್ಷನ್ ಬರುತ್ತೆ. ರೈತರಿಗೆ ಕಿಸಾನ್ ಮಾನ್ ಧನ್ ಯೋಜನೆ ಅಡಿಯಿಂದ ನಿಮಗೆ ಪೆನ್ಷನ್ ಬರುತ್ತೆ. ಓಕೆ, ಸೊ ಇದು ಯಾವ ರೀತಿ ಇರುತ್ತೆ ಅಂತಂದರೆ, ನಿಮ್ದು 18 ವರ್ಷ ಏನಾದರೂ ಇದ್ದರೆ, ನೀವು ರೈತರಾಗಿದ್ದರೆ, ಮತ್ತು ನಿಮ್ಮ ಹೆಸರು ಏನಪ್ಪ ಅಂತಂದರೆ ನಿಮ್ಮ ಒಂದು ಹೊಲದ ಒಂದು ಉತ್ತಾರ ಏನಿರುತ್ತೆ, RTC ಎಕ್ಸ್ಟ್ರಾಕ್ಟ್ ಏನಿರುತ್ತೆ, ಅದರಲ್ಲಿ ನಿಮ್ಮ ಹೆಸರು ನೋಂದಾಯಿತವಾಗಿರಬೇಕು. ಓಕೆ, ಸೊ ನೀವು ಉತ್ತಾರ ಕಾಪಿ ಕೊಡಬೇಕಾಗತ್ತೆ ನೀವು ಮಾಡಿಸ್ಬೇಕಾದ್ರೆ. ಸೊ ಆ ಒಂದು ಉತ್ತಾರದಲ್ಲಿ ನಿಮ್ಮ ಹೆಸರಿನ ನೋಂದಾವಣೆ ಆಗಿರಬೇಕು. ಮತ್ತು ಈ ಒಂದು ನೋಂದಾವಣೆಯಾಗಿದ್ದು ನಿಮ್ಮ ಜಮೀನು 2 ಹೆಕ್ಟರ್ಗಿಂತ ಜಾಸ್ತಿ ಇರಕೂಡ್ದು. ಅಂತಂದರೆ 5 ಎಕರೆಗಿಂತ ಜಾಸ್ತಿ ಮೇಲ್ಪಟ್ಟು ಇರಬಾರ್ದು. 5 ಎಕರೆಗಿಂತ ಕಡಿಮೆ ಅಥವಾ 5 ಎಕರೆ ಇದ್ದರೆ ಪರವಾಗಿಲ್ಲ. ಅಷ್ಟು ಮಾತ್ರ ಇದ್ದರೆ ನೀವು ಇದಕ್ಕೆ ಅಪ್ಲಿಕೇಬಲ್ ಆಗ್ತೀರಾ. ಇದು ಏನು ಸಾಮಾನ್ಯ ರೈತರು ಮತ್ತು ಬಡ ರೈತರಿಗೋಸ್ಕರನೇ ಇರೋದು ಸ್ಕೀಮು. ಜಾಸ್ತಿ ಹೊಲ ಇದ್ದರೆ ಶ್ರೀಮಂತರು ಅಂತ ಆಗುತ್ತೆ. ಸೊ ಅವರಿಗೆ ಇದು ಅಪ್ಲಿಕೇಬಲ್ ಆಗಲ್ಲ. 2 ಹೆಕ್ಟರ್ಗಿಂತ ಕಡಿಮೆ ಏನಾದರೂ ಇದ್ದರೆ ನಿಮ್ಮ ಭೂಮಿ, ಸೊ ನೀವು ಇದಕ್ಕೆ ಅಪ್ಲಿಕೇಬಲ್ ಆಗ್ತೀರಾ. ಈ ಕ್ರೈಟೀರಿಯಾ ನೀವು ಫುಲ್ಫಿಲ್ ಮಾಡ್ತೀರಾ. ಸೊ ಆವಾಗ ನೀವು ಇದನ್ನು ಅಪ್ಲಿಕೇಶನ್ ಹಾಕಬಹುದು. ಸೊ ನೀವು ಅಪ್ಲಿಕೇಶನ್ ಹಾಕಿ ನೀವು ಮಾಡಿದ್ರೆ 18 ವಯಸ್ಸು ಇದ್ದರೆ, ನಿಮ್ಮದು 18ನೇ ವಯಸ್ಸಿಗಿದ್ದರೆ, ನಿಮ್ಮ ಹೊಲದ ಉತ್ತಾರದಲ್ಲಿ ನಿಮ್ಮ ಹೆಸರಿದ್ದರೆ, ಮತ್ತು ನೀವು ಈ ಒಂದು ಕ್ರೈಟೀರಿಯಾ ಫುಲ್ಫಿಲ್ ಮಾಡ್ತಾ ಇದ್ದೀರಿ, ಅಥವಾ 2 ಹೆಕ್ಟರ್ಗಿಂತ ಕಡಿಮೆ ನಿಮ್ಮ ಜಮೀನಿದೆ ಅಂತ ಅನ್ನೋದಾದರೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ತಿಂಗಳಿಗೆ ನೀವು 55 ರೂಪಾಯಿನ ಕಟ್ಟಬೇಕು. ನೀವು ತಿಂಗಳಿಗೆ 55 ರೂಪಾಯಿ ಬ್ಯಾಂಕಿಗೆ ಕಟ್ಟಿದ್ರೆ, ಪ್ರತಿ ತಿಂಗಳು 55 ರೂಪಾಯಿ ನೀವು ಬ್ಯಾಂಕಿಗೆ ಕಟ್ತಾ ಹೋದರೆ ನಿಮ್ಮ ಪರವಾಗಿ ನೀವು 55 ರೂಪಾಯಿ ಕಟ್ತೀರಿ. ಮತ್ತು ಸರ್ಕಾರದವರು ನಿಮ್ಮ ಪರವಾಗಿ 55 ರೂಪಾಯಿಯನ್ನು ನಿಮ್ಮ ಖಾತೆಗೆ ಜಮೆ ಮಾಡ್ತಾ ಹೋಗ್ತಾರೆ ಪ್ರತಿ ತಿಂಗಳು. ನೀವೆಷ್ಟು ದುಡ್ಡು ಕಟ್ತಾ ಇರ್ತೀರೋ ಬ್ಯಾಂಕಿಗೆ, ಅಷ್ಟೇ ಪ್ರಮಾಣದ ದುಡ್ಡನ್ನು ಸರ್ಕಾರವು ನಿಮ್ಮ ಹೆಸರಲ್ಲಿ ಡೆಪಾಸಿಟ್ ಮಾಡ್ತಾ ಇರ್ತಾರೆ. ನೀವು 55 ರೂಪಾಯಿ ಕಟ್ಟಿದ್ರೆ ಸರ್ಕಾರ 55 ರೂಪಾಯಿ ಕಟ್ಟುತ್ತೆ. 19 ವಯಸ್ಸದವ್ರಿಗೆ 58 ರೂಪಾಯಿ ಇದೆ. 19 ವಯಸ್ಸದವ್ರು 58 ಕಟ್ಟಿದ್ರೆ ಪ್ರತಿ ತಿಂಗಳು 58 ರೂಪಾಯಿ ಸರ್ಕಾರ ಕಟ್ಟುತ್ತೆ. ಓಕೆ, ಸೊ ಇದೇ ರೀತಿ ಇನ್ಕ್ರೀಸ್ ಮಾಡ್ತಾ 40 ವಯಸ್ಸಿನವ್ರು ಏನಾದರೂ ನೀವು ಖಾತೆ ಮಾಡಿದ್ರೆ ಪ್ರತಿ
ತಿಂಗಳು ನೀವು 200 ರೂಪಾಯಿ ಕಟ್ಟಬೇಕು. ನೀವು 200 ರೂಪಾಯಿನ ಕಟ್ಟಿದ್ರೆ ಸರ್ಕಾರ 200 ರೂಪಾಯಿಯನ್ನ ಕಟ್ಟುತ್ತೆ ನಿಮ್ಮ ಖಾತೆಗೆ. ಸೊ ಇದೇನಾಗುತ್ತಪ್ಪ, 60 ವರ್ಷದವರೆಗೂ ಜಮೆ ಆಗ್ತಾ ಇರುತ್ತೆ. 60 ವರ್ಷದಿಂದ ನೀವು ಯಾವುದೇ ದುಡ್ಡನ್ನು ಕಟ್ಟಬೇಕಾಗಿಲ್ಲ. ಆವಾಗ ಪ್ರತಿ ವರ್ಷ ನೀವು ಕಟ್ಟಿರೋ ದುಡ್ಡನ್ನೇ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಬಡ್ಡಿ ಸೇರಿಸಿ ನಿಮಗೆ ಪ್ರತಿ ತಿಂಗಳು 3,000ದಂಗೆ ಅಮೌಂಟನ್ನು ಕೊಡ್ತಾ ಹೋಗ್ತಾರೆ. ಈ ಒಂದು ಯೋಜನೆಯಲ್ಲಿ ದುಡ್ಡು ಕಟ್ಟುವ ಮಧ್ಯಂತರದಲ್ಲಿ ಆಗಲಿ ಅಥವಾ ಏನು ಪೆನ್ಷನ್ ಸಂಬಂಧಪಟ್ಟ ವಿಷಯದ ನಿಮ್ಮ 60ನೇ ವಯಸ್ಸಿಗೆ ಮುಟ್ಟೋವರೆಗೂ ಆಗಲಿ ಎಲ್ಲರೂ ಬದುಕೇ ಇರ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಸೊ ಆ ಸೈಡ್ ಕೂಡ ನಾವು ವಿಚಾರ ಮಾಡಬೇಕು. ಈಗ ಒಂದು ವೇಳೆ ಏನಾದರೂ ನೀವು ದುಡ್ಡು ಕಟ್ತಾ ಇದ್ರಿ, ಮಧ್ಯದಲ್ಲಿ ಯಾವುದೋ ಒಬ್ಬ ರೈತ ದುಡ್ಡು ಕಟ್ತಾ ಇದ್ದ, ಆ ರೈತನ ಸಾವಾಗಿ ಬಿಟ್ಟರೆ ಅವನ ಏನು ಸಕ್ಸೆಸರ್ ಇರ್ತಾರೆ, ಅವನ ಹೆಂಡತಿ ಆಗಿರಬಹುದು ಅಥವಾ ಅವನ ಏನಪ್ಪ ಹೆಣ್ಮಗಳು ರೈತ ಇದ್ವಪ್ಪ ಅವ್ರು ಕಟ್ತಾ ಇದ್ರು ಅಂತಂದರೆ ಅವರ ಗಂಡ ಆಗಿರಬಹುದು, ಅವರಿಗೆ ಏನಪ್ಪ ಅಂತಂದರೆ ಈ ದುಡ್ಡು ಸಿಗುತ್ತೆ. ಓಕೆ, ಸೊ ಅವರಿಗೆ ಸಾಧ್ಯ ಆದರೆ ಅವರು ಮುಂದೆ ಆ ದುಡ್ಡನ್ನು ಕಟ್ಕೊಂಡು ಹೋಗ್ಬೋದು 60 ವಯಸ್ಸದವರೆಗೂ. ಅವರ 60ನೇ ವಯಸ್ಸಿಗೆ ಅವ್ರಿಗೆ ಏನಾಗುತ್ತಪ್ಪ ಅಂದರೆ ಪೆನ್ಷನ್ ಬರುತ್ತೆ. ಮತ್ತು ಒಂದು ವೇಳೆ ಏನಾದರೂ ದುಡ್ಡು ಕಟ್ಟಲ್ಲ ಅಂತಂತಂದರೆ ಅದರ ಬಡ್ಡಿಯನ್ನು ಅವರಿಗೆ ಜಮೆ ಮಾಡಿ ಅವರಿಗೆ ದುಡ್ಡನ್ನು ಕೊಡಲಾಗುತ್ತೆ. ಓಕೆ, ಸೊ ಇದೇನಾಗುತ್ತಪ್ಪ ಅಂತಂದರೆ ಇದು ಒಂದು ಕ್ರೈಟೀರಿಯಾ ಇದೆ. ತದನಂತರದಲ್ಲಿ ನೋಡೋದಾದರೆ 60ನೇ ವಯಸ್ಸಿನ ನಂತರ ನಿಮಗೆ 3,000 ಪೆನ್ಷನ್ ಬರ್ತಾ ಇದ್ರೆ, ರೈತರೇನಾದರೂ ಆ ಸಂದರ್ಭದಲ್ಲಿ ತೀರು ಹೋಗಿಬಿಟ್ರೆ ಅವರ ಹೆಂಡತಿಗೆ 1,500 ಪೆನ್ಷನ್ ಬರುತ್ತೆ. ಓಕೆ, 1,500 ಪೆನ್ಷನ್ ಬರುತ್ತೆ. ಇದರಿಷ್ಟು ಬಿಟ್ಟರೆ ಇದರಲ್ಲಿ ಇನ್ನೊಂದು ಏನು ತಿಳಿದುಕೊಳ್ಬೇಕಾಗಿರೋದಂತಂದರೆ, ನೀವು ಕಟ್ಟಿದ ದುಡ್ಡು ನಿಮಗೆ ಅಥವಾ ನಿಮ್ಮ ಹೆಂಡತಿಗೆ ಮಾತ್ರ ಬರುತ್ತೆ. ತಿಳಿತಾ? ಓಕೆ, ಸೊ ಇದು ಬಿಟ್ಟರೆ ನಿಮ್ಮ ಮಕ್ಕಳಿಗಾಗಲಿ ಮೊಮ್ಮಕ್ಕಳಿಗಾಗಲಿ ಯಾರಿಗೂ ಇದು ಅಪ್ಲಿಕೇಬಲ್ ಆಗಲ್ಲ. ಒಂದು ವೇಳೆ ಆ ರೀತಿ ಏನಾದರೂ ಆದಲ್ಲಿ, ನೀವೇನಾದರೂ ತೀರು ಹೋದರೆ, ನಿಮ್ಮ ಹೆಂಡತಿ ತೀರು ಹೋಗ್ಬಿಟ್ರೆ, ಸೊ ಅದಕ್ಕೆ ಹಿಂದೆ ಯಾರೂ ಇಲ್ಲಪ್ಪ ಅನ್ನೋ ಹಾಗಿದ್ರೆ ನಿಮ್ಮ ವಾರಸುದಾರರಿಗೆ ಆ ದುಡ್ಡು ಬರಲ್ಲ, ಆ ದುಡ್ಡು ಸರ್ಕಾರಕ್ಕೆ ಜಮೆ ಆಗುತ್ತೆ. ಸೊ ಈ ಒಂದು ವಿಷಯನೂ ನೀವು ಗಮನಿಸಬೇಕು. ಓಕೆ, ಸೊ ಈ ಒಂದು ಯೋಜನೆಯಿಂದ ಏನಪ್ಪ ಲಾಭ ಇದೆ ಅಂತಂದರೆ, ಇವಾಗ ನೀವೇನಾದರೂ 18 ವಯಸ್ಸವರಾಗಿದ್ದರೆ ತಿಂಗಳು 55 ರೂಪಾಯಿ ನಿಮಗೆ ಏನು ದೊಡ್ಡ ಹಣ ಅಂತ ಅನಿಸಲ್ಲ. ತಿಂಗಳು 50 ರೂಪಾಯಿ ನೀವು 55 ರೂಪಾಯಿ ನೀವು ಕಟ್ತಾ ಹೋದರೆ 40 ವಯಸ್ಸಿನವರೆಗೂ ನೀವು ತಿಂಗಳು 55 ರೂಪಾಯಿ ಕಟ್ತಾ ಹೋಗ್ತೀರಾ. ಆದರೆ ನಿಮ್ಮ 60ನೇ ವಯಸ್ಸಿನ ನಂತರ ನಿಮಗೆ ತಿಂಗಳಿಗೆ 3,000 ರೂಪಾಯಿ ಪೆನ್ಷನ್ ಬರುತ್ತೆ. ಇದೊಂಥರ ನಮಗೆ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಂಡಂಗೆ ರೀತಿ ಇದು. ಈಗಿನ ಸಮಯದಲ್ಲಿ ನೀವು ನೋಡ್ತಾ ಇರ್ಬೋದು, ತಂದೆ ತಾಯಿನ ಎಷ್ಟು ಜನ ಮಕ್ಕಳು ನೋಡ್ತಾರೆ ನೋಡಲ್ವೋ ಗೊತ್ತಿಲ್ಲ. ವೃದ್ಧಾಪ್ಯದ ಸಮಯದಲ್ಲಿ ಏನಪ್ಪ ಅಂತಂದರೆ ಎಷ್ಟು ದುಡ್ಡು ಬಂದರೂ ಸಹ ಅದೇನಾಗುತ್ತಪ್ಪ ಅಂದರೆ ನಮಗೆ ಸಹಾಯ ಆಗುತ್ತೆ. ಸೊ ಆ ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಈ 3,000 ರೂಪಾಯಿ ತುಂಬ ಒಂದು ಹೆಲ್ಪ್ಫುಲ್ ಅಂತಾನೆ ಹೇಳಬಹುದು. ಮತ್ತು ಇದರಲ್ಲಿ ಕೇವಲ ನೀವು ಮಾತ್ರ ದುಡ್ಡು ಕಟ್ತಾ ಇಲ್ಲ, ಸರ್ಕಾರವೂ ನಿಮ್ಮ ಪರವಾಗಿ ದುಡ್ಡು ಕಟ್ತಾ ಇರುತ್ತೆ. ಸೊ ಆ ಒಂದು ಲಾಭ ಇಲ್ಲಿ ನೀವು ಪಡೆದುಕೊಳ್ಳಬಹುದು ಅಂತ ಹೇಳಿ ನೋಡಬಹುದಾಗಿದೆ. ಸೊ ಈ ಒಂದು ಏನು ನಿಮ್ಮ ಪೆನ್ಷನ್ ಯೋಜನೆ ಇದೆ, ಕಿಸಾನ್ ಮಾನ್ ಧನ್ ಯೋಜನೆ ಇದೆ, ಇದು 60 ವಯಸ್ಸಿನ ನಂತರ ನಿಮಗೆ ತಿಂಗಳಿಗೆ ದುಡ್ಡು ಬರುತ್ತೆ. ಸೊ 18ನೇ ವಯಸ್ಸಿಂದ 40 ವಯಸ್ಸಿನ ಮಧ್ಯದ ರೈತರು ಯಾರ್ಯಾರಿದ್ದೀರೋ ಆದಷ್ಟು ಬೇಗ ನಿಮ್ಮ ಹತ್ತಿರದ CSC ಸೆಂಟರ್ಗಳಿಗೆ, ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ಗಳಿಗೆ ಹೋಗಿ ಭೇಟಿಯಾಗಿ, ಅಥವಾ ಹತ್ತಿರದ ಬ್ಯಾಂಕ್ಗಳಲ್ಲಿ ಅಥವಾ ನೋಡಲ್ ಆಫೀಸರ್ಸ್ಗೆ ಹೋಗಿ ಭೇಟಿಯಾಗಿ ಅವರು ನಿಮಗೆ ಇದರ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಯಾವ ರೀತಿ ಮಾಡಬೇಕು ಇದನ್ನು ಸ್ಕೀಮನ್ನು, ನೀವು ಅದಕ್ಕೆ ಯಾವ ರೀತಿ ಅಪ್ಲಿಕೇಬಲ್ ಆಗ್ತೀರಾ ಅಂತ ಹೇಳಿ ನಿಮಗೆ ಅವರು ಹೇಳ್ಕೊಡ್ತಾರೆ. ಆ ರೀತಿಯಲ್ಲಿ ನೀವು ಮಾಡಿ ತಿಂಗಳಿಗೆ ಇಂತಿಷ್ಟು ದುಡ್ಡು ಅಂತ ಹೇಳಿ ನೀವು ಕಟ್ತಾ ಹೋದರೆ ನಿಮಗೆ ಇದು ಒಂದು ಒಳ್ಳೆಯ ಸ್ಕೀಮ್ ಆಗುತ್ತೆ ಅಂತ ಹೇಳಬಹುದು. ಪ್ರತಿದಿನ ನಾನು ಕೈಯಲ್ಲೇ ದುಡ್ಡು ಇಟ್ಕೊಂಡು ಸೇವಿಂಗ್ಸ್ ಮಾಡ್ತೀನಿ ಅಂದರೆ ಯಾರಿಗೂ ಆಗಲ್ಲ, ದುಡ್ಡು ಖರ್ಚಾಗಿಯೇ ಹೋಗೋದು. ಸೊ ಈ ರೀತಿಯಲ್ಲಿ ನಂದಲ್ಲಪ್ಪ ದುಡ್ಡು ಅಂತ ಹೇಳಿ ಜಮೆ ಮಾಡಿಬಿಟ್ರೆ ಅದರಲ್ಲಿ ಜಮೆ ಆಗ್ತಾ ಇರುತ್ತೆ. ಅದೇ ದುಡ್ಡಿನಷ್ಟು ಪ್ರಮಾಣ ಸರ್ಕಾರವೂ ದುಡ್ಡು ಕಟ್ತಾ ಇರುತ್ತೆ. ನಾಳೆ ವಯಸ್ಸಾದ ನಂತರ ಆ ಒಂದು ದುಡ್ಡು ಏನಾಗುತ್ತಪ್ಪ ಅಂತಂದರೆ ನಮಗೆ ಪೆನ್ಷನ್ ರೂಪದಲ್ಲಿ ಸಿಗುತ್ತೆ ಅಂತ ಹೇಳಿ ನಾವು ನೋಡಬಹುದು. ನಮಗೆ ಎಷ್ಟೋ ಅಷ್ಟು ಸಹಾಯ ಆಗುತ್ತೆ. ಸೊ ಈ ಒಂದು ಏನು ಯೋಜನೆ ಇದೆ ತುಂಬ ಒಂದು ಒಳ್ಳೆಯ ಯೋಜನೆ ಆಗಿದೆ. ಸೊ ಇದರ ಲಾಭವನ್ನು ಎಲ್ಲ ರೈತರು ಪಡಿಬೇಕು. ಯಾರ್ಯಾರ ಹೊಲಗಳು ಏನು 2 ಹೆಕ್ಟರ್ಗಿಂತ ಕಡಿಮೆ ಅಂದರೆ 5 ಎಕರೆಗಿಂತ ಕಡಿಮೆ ಜಮೀನಿದೆಯೋ ಆ ಎಲ್ಲ ರೈತರು ಈ ಒಂದು ಲಾಭವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ದಯಮಾಡಿ ಯಾರ್ಯಾರು ಇನ್ನೂ ಈ ಸ್ಕೀಮ್ನ ನೀವು ಮಾಡ್ಕೊಂಡಿಲ್ಲ, ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಿಲ್ಲವೋ ಎಲ್ಲರೂ ದಯಮಾಡಿ ಹೋಗಿ ಒಂದು ಅಪ್ಲಿಕೇಶನನ್ನು ಹಾಕಿ ಹತ್ತಿರದ ಬ್ಯಾಂಕಿಗಾಗಲಿ ಅಥವಾ CSC ಸೆಂಟರ್ಗಳಿಗಾಗಲಿ, ಕಾಮನ್ ಸರ್ವಿಸ್ ಸೆಂಟರ್ಗಳಿಗಾಗಲಿ, ನೋಡಲ್ ಆಫೀಸರ್ಸ್ಗಾಗಲಿ ಭೇಟಿಯಾಗಿಬಿಟ್ಟು ಅವರಿಗೆ ಕಿಸಾನ್ ಮಾನ್ ಧನ್ ಯೋಜನೆ ಅಡಿಯಲ್ಲಿ ನಾವು ನಮ್ಮ ಏನು ಸ್ಕೀಮನ್ನು ಅಪ್ಲಿಕೇಬಲ್ ಮಾಡ್ಕೋಬೇಕಾಗಿದೆ, ನಾವು ಸ್ಕೀಮ್ಗೆ ನಮ್ಮ ಹೆಸರನ್ನು ನೋಂದಾಯಿಸಬೇಕಾಗಿದೆ ಅಂತ ಕೇಳಿದ್ರೆ ಅವ್ರು ನಿಮಗೆ ಹೇಳ್ತಾರೆ, ನಿಮ್ಮ ಹೊಲದ ಉತ್ತಾರ, ನಿಮ್ಮ ಆಧಾರ್ ಕಾರ್ಡನ್ನು ತಗೊಂಡು ಅವ್ರ ಹತ್ರ ಹೋಗಿ, ನಿಮ್ಮ ಬ್ಯಾಂಕಲ್ಲಿ ನಿಮ್ಮ ಖಾತೆ ಇದ್ದರೆ ಆ ಬ್ಯಾಂಕ್ ಖಾತೆ ಒಂದು ಪುಸ್ತಕವನ್ನು ತೊಗೊಂಡೋಗಿ ನಿಮ್ಮ ಬ್ಯಾಂಕಿಗೆ ನೀವು ಭೇಟಿಯಾದರೆ ಅವರು ಸ್ಕೀಮಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿ ತಿಂಗಳು ನಿಮ್ಮ ಅಕೌಂಟಿಂದ ಇಂತಿಷ್ಟು ದುಡ್ಡು ಕಟ್ಟಾಗೋ ರೀತಿ ಮಾಡ್ತಾರೆ. ನಾನು ಈ ಮೊದಲೇ ಹೇಳಿದೆ, ಅದೇ ರೀತಿಯಾಗಿ 18 ವಯಸ್ಸಿದ್ರೆ 55 ರೂಪಾಯಿ ಕಟ್ಟಾಗುತ್ತೆ, 19 ವಯಸ್ಸದವರಿಗೆ 58 ರೂಪಾಯಿ ಕಟ್ಟಾಗುತ್ತೆ.
20ನೇ ವರ್ಷದವ್ರಿಗೆ 61 ರೂಪಾಯಿ ಕಟ್ಟಾಗುತ್ತೆ ತಿಂಗಳು. ಅದೇ ರೀತಿ ಮಾಡ್ತಾ ಏರಿಕೆ ಆಗ್ತಾ 40 ವಯಸ್ಸದವರಾಗಿದ್ದರೆ 200 ರೂಪಾಯಿ ತಿಂಗಳಿಗೆ ಕಟ್ಟಾಗುತ್ತೆ. ಸೊ ಇದು ನಿಮ್ಮ 60ನೇ ವಯಸ್ಸಿನವರೆಗೂ ದುಡ್ಡು ಕಟ್ಟಾಗುತ್ತೆ. 60 ವಯಸ್ಸಿನ ನಂತರ ತಿಂಗಳಿಗೆ ನಿಮಗೆ 3000 ರೂಪಾಯಿ ಬರುತ್ತೆ. ಒಂದು ವೇಳೆ ನೀವು ಇರಲಿಲ್ಲ ಅಂತಂದರೆ ನಿಮ್ಮ ಹೆಂಡತಿಗೆ ಆ ಒಂದು ದುಡ್ಡು ಬರುತ್ತೆ, ಅರ್ಧ ಪೆನ್ಷನ್ ಬರುತ್ತೆ. ಓಕೆ, ನೀವು ಕಟ್ಟಿದ ದುಡ್ಡಿಗೆ ನಿಮ್ಮ ಹೆಂಡತಿಗೆ ಅರ್ಧ ಪೆನ್ಷನ್ ಬರುತ್ತೆ. ಓಕೆ, ಸೊ ಈ ಒಂದು ವಿಷಯ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಮತ್ತೇನಾದರೂ ಈ ರೀತಿ ವಿಷಯಗಳಿದ್ರೆ ನಿಮಗೆ ಆದಷ್ಟು ಬೇಗ ತಿಳಿಸ್ತೀನಿ. ಅಲ್ಲಿವರೆಗೂ ಶುಭವಂದನೆ, ನಮಸ್ಕಾರ.